ವಧು ಸೀರಿಯಲ್ನ 4ನೇ ಎಪಿಸೋಡ್ಗೆ ಸ್ವಾಗತ. ಸಾರ್ಥಕ್ ಮತ್ತು ಪ್ರಿಯಾಂಕಾ ಕಾರಲ್ಲಿ ಹೋಗ್ತಿರ್ತಾರೆ. ಸಾರ್ಥಕ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಿದಾಗ ಪ್ರಿಯಾಂಕಾ ಲಾಂಗ್ ಡ್ರೈವ್ ಅಂತಾಳೆ. ಮತ್ತು ಅಮ್ಮ ಯಾಕೆ ವಿಚಿತ್ರವಾಗಿ ಬಿಹೇವ್ ಮಾಡಿದ್ರು, ನೀನು ಡಿವೋರ್ಸ್ ವಿಷಯ ಅಮ್ಮಂಗೆ ಹೇಳಿಲ್ಲ ಅಲ್ವಾ ಅಂತ ಸಾರ್ಥಕ್ ಕೇಳಿದ್ದಕ್ಕೆ, ಇಲ್ಲ ಸಾರ್ಥಕ್, ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ, ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ ಅತ್ತೆ ಲಾಂಗ್ ಡ್ರೈವ್ ಹೋಗಿ ಅಂದರು, ನಾನು ಕಾರಲ್ಲಿ ಕೂತಿದ್ದೆ, ನೀನು ಬಂದೆ ಅಷ್ಟೇ ಅಂತಾಳೆ. ಇತ್ತ ವಧುವು ಆಫೀಸಲ್ಲಿ ಅವಳ ಸೀನಿಯರ್ಸ್ಗೆ ಸ್ವೀಟ್ಸ್ ತಂದು ಕೊಡ್ತಾಳೆ. ತಂಗಿ ಮದುವೆಯಲ್ಲಿ ನಿನ್ನ ಮದುವೆ ಬಗ್ಗೆ ಎಷ್ಟು ಜನ ಕೇಳಿದ್ರು ಅಂತ ಕೇಳಿದಾಗ, ಅದು ಬಿಡಿ ಸರ್ ಅಂತಾಳೆ ವಧು. ಆಗ ಸೀನಿಯರ್, ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಾಯಿತು, ವಧು ಅನ್ನೋ ಹೆಸರನ್ನು ಮಧು ಅಂತ ಅಫಿಡವಿಟ್ ಕೊಟ್ಟು ಚೇಂಜ್ ಮಾಡಿಸೋಣ ಅಂದಾಗ ವಧು, ಇಲ್ಲ ಸರ್, ನನ್ನಪ್ಪ ತುಂಬ ಪ್ರೀತಿಯಿಂದ ಕೊಟ್ಟಿರೋ ಹೆಸರು ಅಂತಾಳೆ. ಅದಕ್ಕೆ ಸೀನಿಯರ್, ಸರಿ, ನಿನ್ನೆ ನೀನು ಅರ್ಜೆಂಟಲ್ಲಿ ಮೀಟ್ ಆದ ಕ್ಲೈಂಟ್ ನನಗೆ ತುಂಬ ಬೇಕಾದವರು, ಡಿವೋರ್ಸ್ ವಿಷಯ ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ಅದರಲ್ಲೂ ಸಾರ್ಥಕ್ ತಾಯಿಗೆ ಸಾರ್ಥಕ್ಕೆ ಈ ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಯಶೋಮತಿಯವರು ಸಾರ್ಥಕ್ ಮತ್ತು ಪ್ರಿಯಾಂಕಾ ಮನೆಗೆ ಬರೋದನ್ನ ಕಾಯ್ತಾ ಇರ್ತಾರೆ. ಪ್ರಿಯಾಂಕಾ ಹತ್ರ ಏನಾಯಿತು ಅಂತ ಕೇಳ್ತಾರೆ. ನೀವು ಸಾರ್ಥಕ್ನ ಹೇಗೋ ಕಾರ್ ಹತ್ತಿಸಿ ಕಳಿಸಿದ್ರಿ, ಆದರೆ ಸಾರ್ಥಕ್ ಡಾಕ್ಟರ್ ಹತ್ರ ಬರೋಕೆ ಒಪ್ಪಲಿಲ್ಲ ಅಂತ ಅತ್ತೆ ಹತ್ರ ಹೇಳ್ತಾಳೆ. ಅದಕ್ಕೆ ಯಶೋಮತಿಯವರು ಇನ್ನೊಂದು ಸಲ ಮಾತಾಡಿ ನೋಡಬೇಕಿತ್ತು ಅಂದಾಗ, ಸಾರ್ಥಕ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ದ, ವೆಡ್ಡಿಂಗ್ ಆ್ಯನಿವರ್ಸರಿ ಅದು ಇದು ಅಂತ ಎಮೋಷ್ನಲ್ ಆಗಿ ಮಾತಾಡ್ದ, ಕೊನೆಗೆ ಹೆಣ್ಮಕ್ಳಲ್ವಾ ಒಪ್ಕೊಳ್ಳೇಬೇಕಾಯಿತು, ಈ ವಿಷಯನ ನೀವು ಮಾತ್ರ ಅವನ ಹತ್ರ ಮಾತಾಡಬೇಡಿ, ಎಲ್ಲ ಹಾಳಾಗತ್ತೆ ಅಂತ ತುಂಬ ಬೇಜಾರಲ್ಲಿ ಇರೋ ಥರ ನಾಟಕ ಮಾಡ್ತಾಳೆ. ಯಶೋಮತಿಯವರು ತುಂಬ ಆಸೆಯಿಂದ ನನ್ನ ತಮ್ಮನ ಮಗಳೇ ನನ್ನ ಸೊಸೆ ಆಗಬೇಕು ಅಂತ ನಿಮ್ಮ ಮದುವೆ ಮಾಡಿಸಿದ್ವಿ, ನೀನೇ ಖುಷಿಯಾಗಿಲ್ಲ ಅಂದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ, ಆದರೆ ನಿನ್ನ ಜೊತೆ ನಾನಿದ್ದೀನಿ, ಈ ಮನೆಯಿಂದ ನಿಂಗೆ ಏನೇನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗುತ್ತೆ ಅಂತಾರೆ. ಸಾರ್ಥಕ್ ಮತ್ತು ಪ್ರಿಯಾಂಕಾ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಸ್ಟಾರ್ಟ್ ಆಗಿದೆ. ಪಾರ್ಟಿಯಲ್ಲಿ ಯಶೋಮತಿಯವರು ಪ್ರಿಯಾಂಕಾಗೆ ಸ್ಪೆಷಲ್ ಗಿಫ್ಟ್ ಅಂತ ದೇಸಾಯಿ ಗ್ರೂಪ್ಸ್ ಆಫ್ ಕಂಪನೀಸ್ನ ಫೈನಾನ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ವಿಭಾಗಕ್ಕೆ ಪ್ರಿಯಾಂಕಾನೇ ಡೈರೆಕ್ಟರ್ ಆಗಿರ್ತಾಳೆ ಅಂತ ಅನೌನ್ಸ್ ಮಾಡಿ ಕೀ ಅವಳಿಗೆ ಕೊಡ್ತಾರೆ. ಆದರೆ ಪ್ರಿಯಾಂಕಾ, ನನಗೆ ಈ ಆಸ್ತಿ ಅಂತಸ್ತು ಇದೆಲ್ಲದಕ್ಕಿಂತ ಬೆಲೆ ಬಾಳು ನಿಮ್ಮ ಮಗನ್ನ ನನ್ನ ಕೈಲಿ ಕೊಟ್ಟಿದ್ದೀರಿ, ನನಗೆ ಸಾರ್ಥಕ್ಕಿಂತ ದೊಡ್ಡ ಆಸ್ತಿ ಬೇರೆ ಇಲ್ಲ, ಬೇಜಾರು ಮಾಡ್ಕೋಬಿಡಿ ಅತ್ತೆ ಅಂತ ಕೀನ ವಾಪಸ್ ಕೊಟ್ಟು ಒಳ್ಳೆಯವಳ ಥರ ಆ್ಯಕ್ಟ್ ಮಾಡ್ತಾಳೆ. ಅತ್ತೆ, ನಾ ತಪ್ಕೊಂಡು ಮಧ್ಯಾಹ್ನ ಹೇಳಿದ್ನಲ್ಲ ಅತ್ತೆ, ಅದನ್ನು ಕೊಡಿಸಿ ಸಾಕು ಅಂತಾಳೆ. ಪಾರ್ಟಿ ಮಧ್ಯ ಪ್ರಿಯಾಂಕಾ ಕೋಪ ಮಾಡಿಕೊಂಡು ರೂಮಿಗೆ ಹೋಗಿ ಕೂತಿರ್ತಾಳೆ. ಸಾರ್ಥಕ್ ಬಂದು, ನಿಮಗೆ ಬಿಸ್ನೆಸ್ ತಾನೇ ಬೇಕಾಗಿದ್ದು, ಮತ್ತೆ ಯಾಕೆ ಒಪ್ಪಿಸ್ಕೊಂಡಿದೀಯಾ ಅಂತ ಕೇಳ್ತಾನೆ. ನಿಮ್ಮಮ್ಮ ಯಾರು? ದೇಸಾಯಿ ಗ್ರೂಪ್ಸ್ನ ಸೂತ್ರಧಾರಣಿ, ಅದರಲ್ಲಿ 5 ಬೇರೆ ಬೇರೆ ಬಿಸ್ನೆಸ್ ಇದೆ, ಯಾವುದೋ ಒಂದು ಜುಜುಬಿ ವಿಂಗ್ ಕೊಟ್ಟರೆ ಹೇಗೆ ಅಂತ ಕೇಳ್ತಾಳೆ. ಸಾರ್ಥಕ್, ಇದನ್ನು ಶುರು ಅನ್ಕೋಬೋದಲ್ವಾ, ಈಗ ಎಷ್ಟು ಕೊಟ್ಟಿದ್ದಾರೆ, ನಾಳೆ ಅಷ್ಟು ಕೊಡ್ತಾರೆ ಅಂದಾಗ, ಸರಿ, ಅವರಿದ್ದೆಲ್ಲ ಯಾವಾಗ ನನಗೆ ಕೊಡ್ತಾರೆ ಅಂತ ಒಂದು ಡೇಟ್ ಕೊಡು ಅಂತ ಕೇಳ್ತಾಳೆ. ಸಾರ್ಥಕ್, ಅದೇಗೆ ಆಗುತ್ತೆ, ಅದೇ ನನ್ನ ಪ್ರಾಬ್ಲಮ್, ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಇದನ್ನೆಲ್ಲ ನಂಗೆ ಕೊಟ್ಟೆ ಕೊಡ್ತೀರಾ ಅಂತ ಕಾಯ್ದುಕೊಂಡು ಕೂತ್ಕೊಳ್ಳೋಕೆ ನಂಗೆ ಆಗಲ್ಲ ಸಾರ್ಥಕ್, ಅದಕ್ಕೆ ಡಿವೋರ್ಸ್ ಕೇಳ್ತಿರೋದು, ಇವತ್ತೇ ಲಾಯರ್ನ ಮೀಟ್ ಆಗಬೇಕು ಅಂತ ಹೇಳ್ತಾಳೆ. ಹೊರಗಡೆ ಪಾರ್ಟಿ ನಡೀತಿದೆ, ಗೆಸ್ಟ್ ಇದ್ದಾರೆ, ಯಾವಾಗ ಹೇಗೆ ಮೀಟ್ ಆಗೋಕ್ಕಾಗತ್ತೆ ಅಂತ ಕೇಳ್ತಾನೆ ಸಾರ್ಥಕ್. ಅದು ನಿನ್ನ ತಲೆನೋವು, ಇನ್ನು 1 ಗಂಟೆಯಲ್ಲಿ ಲಾಯರ್ ಇಲ್ಲಿರಬೇಕು ಅಷ್ಟೇ, ಇಲ್ಲಾಂದರೆ ನಾನು ಮೈಕ್ ತೊಗೋತೀನಿ, ನಿಮ್ಮಮ್ಮ ಕೊಟ್ಟಿದ್ದಕ್ಕಿಂತ ಒಳ್ಳೆ ಗಿಫ್ಟ್ ನಾನೇ ಅವ್ರಿಗೆ ಕೊಡ್ತೀನಿ. ಸಾರ್ಥಕ್ ಸೀನಿಯರ್ ಲಾಯರ್ಗೆ ಫೋನ್ ಮಾಡಿ ಲಾಯರ್ನ ಈಗಲೇ ಮನೆಗೆ ಕಳ್ಸೋಕ್ಕಾಗತ್ತಾ ಅಂತ ಕೇಳ್ತಾನೆ. ವಧು ಪಾರ್ಟಿಗೆ ಬಂದು ಪ್ರಿಯಾಂಕಾನ ಮೀಟ್ ಆಗ್ತಾಳಾ, ವಧು ಪ್ರಿಯಾಂಕಾ ಮುಖಾಮುಖಿ ಹೇಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು.